ಹಲೋ, ನಾವಿವತ್ತು ಮಾಡ್ತಿದ್ದೇವೆ ಚಿಕನ್ ತಂದೂರಿ. ಚಿಕನ್ ತಂದೂರಿ ಮಸಾಲ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಕೋಳಿಯ ಮೇಲ್ಭಾಗವನ್ನು ಈ ಥರ ಕತ್ತರಿಸಿಕೊಳ್ಳಿ. ಬಾಣಲಿಗೆ 3 ಪ್ಯಾಕ್ ತಂದೂರಿ ಮಸಾಲ, ಪುಡಿ ಮಾಡಿಕೊಂಡ ಶುಂಠಿ ಮತ್ತು ಬೆಳ್ಳುಳ್ಳಿ, ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 6ರಿಂದ 7 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 1 ಚಮಚ ಮೆಣಸಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಕೋಳಿಗೆ ಈ ಮಸಾಲವನ್ನು ಹಾಕಿ ಮ್ಯಾರಿನೇಟ್ ಮಾಡಿಕೊಳ್ಳಿ. ಎರಡು ಗಂಟೆಗಳ ಕಾಲ ಮುಚ್ಚಿ ಇಡಿ. ಉರಿಯುವ ಕೆಂಡದ ಮೇಲೆ ಕೋಳಿಯನ್ನು ಇಟ್ಟು ಚೆನ್ನಾಗಿ ಬೇಯಿಸಿಕೊಳ್ಳಿ. ಬೇಯುತ್ತಿರುವ ಕೋಳಿಯನ್ನು ಡ್ರೈ ಆಗಲು ಬಿಡದೆ 5 ನಿಮಿಷಕ್ಕೊಮ್ಮೆ ಅದರ ಮೇಲೆ ಎಣ್ಣೆಯನ್ನು ಹಚ್ಚುತ್ತೀರಿ. ಹೀಗೆ 25 ನಿಮಿಷಗಳ ಕಾಲ ಕೋಳಿಯನ್ನು ಬೇಯಿಸಿಕೊಂಡರೆ ಟೇಸ್ಟಿಯಾದ ಚಿಕನ್ ತಂದೂರಿ ಸವಿಯಲು ಸಿದ್ಧ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್.